ಸರ್, ಮೊದಲನೇದಾಗಿ ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಹೇಗಿದೆ ಲೈಫು? ಲೈಫ್ ತುಂಬಾ ಚೆನ್ನಾಗಿದೆ ಮೇಡಮ್. ಬಿಸಿ. ನಾನಿವಾಗ ಒಂದು 5 ಕ್ವಶನ್ ಕೇಳ್ತೀನಿ ಸರ್ ನಿಮ್ಗೆ. ಅದನ್ನ ಒಂದ್ ನಿಮಿಷದಲ್ಲಿ ಆನ್ಸರ್ ಮಾಡ್ಬೇಕು. ಅಂದ್ರೆ 1 ನಿಮಿಷ ಆಗೋಷ್ಟು ಆನ್ಸರ್ ಮಾಡ್ಬೇಕು. ನಿಮಿಷಕ್ಕಿಂತ ಜಾಸ್ತಿ ಆನ್ಸರ್ ಮಾಡಂಗಿಲ್ಲ. ಮಾಡಬಹುದು. ಬಟ್ ಮೊದಲನೇದಾಗಿ ನ್ಯಾಚುರಲ್ ಫಿಟ್ನೆಸ್ಗೆ ಯುವಕರಿಗೆ ನೀವು ನೀಡುವ ಸಲಹೆ ಏನು? ಮೊದಲನೇದಾಗಿ ಸಲಹೆ ಏನು ಅಂತ ಹೇಳಿದ್ರೆ, ಹೆಲ್ತಿ ಫುಡ್ ತಿನ್ನಿ, ಮನೆ ಫುಡ್ ತಿನ್ನಿ. ಹ್ಮ್. ನನಗೆ ಯಾವುದೇ ಕಾರಣಕ್ಕೂ ಸ್ಟೀರಾಯ್ಡ್ಸ್ ಮತ್ತೆ ಸಪ್ಲಿಮೆಂಟ್ಸ್ ತಗೋಬಹುದು. ಯಾಕಂದ್ರೆ ಅದು ತುಂಬಾ ಹೆಲ್ತ್ಗೆ ಹಾನಿಕರ. ಇವತ್ತು ತಮ್ಗೆಲ್ಲ ಗೊತ್ತಿದೆ, ತುಂಬಾ ಯಂಗ್ಸ್ಟರ್ಸ್ ಅಟ್ ದಿ ಏಜ್ ಆಫ್ 28, 29, 30, 35 ಒಳಗಡೆ ಡೆತ್ಸ್ ಆಗ್ತಿದೆ, ಹಾರ್ಟ್ ಅಟ್ಯಾಕ್ಸ್ ಆಗ್ತದೆ. ಹೌದು. ಅದಕ್ಕೆ ಮೇಜರ್ ರೀಸನ್ ಏನಂದ್ರೆ ಈ ಸಬ್ಸ್ಟೆನ್ಸಸ್, ಕ್ರಿಯಾಟಿನ್ ಮತ್ತೆ ಈ GH ಗ್ರೋತ್ ಹಾರ್ಮೋನ್, ಈ ತರ ಕೆಲವೆಲ್ಲ ಸ್ಟೀರಾಯ್ಡ್ ಸಪ್ಲಿಮೆಂಟ್ಸ್ ತಗೊಳ್ತಿದ್ದಾರೆ. ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಸೊ ಎಲ್ಲ ಯಂಗ್ಸ್ಟರ್ಸ್ಗೂ ಹೇಳೋದೇನಂದ್ರೆ, ಸ್ವಲ್ಪ ತಡ ಆಗ್ಬೋದು. ನೀವು 3 ತಿಂಗಳಲ್ಲಿ ಬಿಲ್ಡ್ ಮಾಡುವಂತ ಬಾಡಿ ಲೈಕ್ ಅಟ್ಲೀಸ್ಟ್ ಒಂದು 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ಬಟ್ ಅದು ಲಾಂಗ್ ಟರ್ಮ್ ಇರುತ್ತೆ. ಬಟ್ ನಿಮ್ ಹೆಲ್ತ್ ಚೆನ್ನಾಗಿರುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಟೀರಾಯ್ಡ್ಸ್ ಸಪ್ಲಿಮೆಂಟ್ಸ್ ತಗೊಳ್ಳಿ. ಜಿಮ್ ಮಾಡಿದ್ರೆ ಹೀರೋ ಆಗ್ತಾರಾ? ಹೀರೋ ಆಗಕ್ಕೆ ಜಿಮ್ಮೆ ಮಾಡ್ಬೇಕು ಅಂತೇನಿಲ್ಲ. ನಿಮ್ಗೊಂದು ವಿಷನ್ ಇರ್ಬೇಕು, ಗೋಲ್ ಇರ್ಬೇಕು, ಒಂದು ಅಚೀವ್ಮೆಂಟ್ ಇರ್ಬೇಕು. ಜಿಮ್ ಮಾಡಿದ್ರೆಲ್ಲ ಹೀರೋ ಆಗಿದ್ದಾರೆ ಅಂತ ಏನಿಲ್ಲ. ಬಹಳಷ್ಟು ಜನ ತಮ್ಗೆಲ್ಲ ಗೊತ್ತಿದೆ. ವಿಷನ್, ಯಾರಿಗೆ ಒಳ್ಳೆ ವಿಷನ್ ಇರುತ್ತೆ, ಯಾರಿಗೆ ಒಳ್ಳೆ ಮನಸ್ಸಿರುತ್ತೋ ಅವ್ರು ಯಾವತ್ತಿದ್ರು ಹೀರೋ ಹಾಗೆ ಆಗ್ತಾರೆ. ಅಂದ್ರೆ ಈಗಿನ ಯೂತ್ಸ್ ಏನು ಇಮ್ಯಾಜಿನ್ ಮಾಡ್ತಿರ್ತಾರಂದ್ರೆ, ನಾನ್ ಫಿಟ್ ಆಗಿದ್ರೆ, ನಾನ್ ಚೆನ್ನಾಗ್ ಅಂದ್ರೆ, ನಾನ್ ಜಿಮ್ಮಿಗೆ ಹೋಗಿ ಬಾಡಿ ಬರ್ಸ್ಕೊಂಡ್ಬಿಟ್ರೆ ನನಗೆ ಆಕ್ಟಿಂಗ್ ಅಲ್ಲಿ ಚಾನ್ಸ್ ಸಿಗುತ್ತೆ ಅಂತ. ನಮ್ಮ ಆತರ ಏನಿಲ್ಲ. ಆಕ್ಟಿಂಗ್ ಅಲ್ಲಿ ಏನ್ ಗೊತ್ತೋ, ಒಬ್ಬ ಕಲಾವಿದನ್ಗೆ ನಿನ್ಗೆ ಕಲೆ ಇರ್ಬೇಕು ಅಷ್ಟೇ. ಕಲೆ ವೆರಿ ಇಂಪಾರ್ಟೆಂಟ್. ನಿನ್ ಬಾಡಿ, ಅದರ್ ಫ್ಯಾಕ್ಟರ್ಸ್ ಎಲ್ಲ ವೆರಿ ಮೈನ್ಯೂಟ್ ಆಗಿ ಮ್ಯಾಟರ್ ಆಗುತ್ತೆ. ಲುಕ್ಸ್ ಇಸ್ ಇಂಪಾರ್ಟೆಂಟ್. ಅಂದ ಚಂದಾನು ಬೇಕಾಗುತ್ತೆ. ಅದ್ರ ಜೊತೆ ನಿನ್ ಕಲೆ ಇರ್ಬೇಕು, ನಿನ್ ಸ್ಕಿಲ್ಸ್ ಇರ್ಬೇಕು, ಆಕ್ಟಿಂಗ್ ಸ್ಕಿಲ್ಸ್ ಇರ್ಬೇಕು. ಇವತ್ತು ತಮ್ಗೆಲ್ಲ ಗೊತ್ತಿದೆ, ಎಷ್ಟೋ ಜನ ವರ್ಸಟೈಲ್ ಆಕ್ಟರ್ಸ್, ತುಂಬಾ ಜನ ಆಕ್ಟರ್ಸ್ ನೋಡಕ್ ಚೆನ್ನಾಗಿಲ್ದೇ ಇದ್ರು ಕೂಡ ಅವ್ರ ಆಕ್ಟಿಂಗ್ ವೈಸ್ ಇವತ್ತು ಏನೇನೋ ಆಗೋಗಿದ್ದಾರೆ. ನಿಮ್ಗೂ ಚೆನ್ನಾಗ್ ಗೊತ್ತು, ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಸೊ ಇಟ್ ಇಸ್ ವೆರಿ ಲಿಮಿಟೆಡ್. ಯಾವ ಪಾತ್ರ ನಿಮ್ಗೆ ಇನ್ನೂ ಸಿಗಬೇಕು ಮತ್ತೆ ಯಾಕೆ ಸಿಗ್ಬೇಕು? ನನ್ಗೆ ಆಕ್ಚುಲಿ ಯಾವ್ಯಾವ ಪಾತ್ರ ಸಿಕ್ಕಿದೆ ನನ್ಗೆ ಖುಷಿ ಆಗಿದೆ. ಆಮೇಲೆ ನಾನು ಇದುವರೆಗೂ ನಾನು ಸೀರಿಯಲ್ಸ್ ಅಲ್ಲಿ ಯಾವ ಪಾತ್ರ ಸೆಲೆಕ್ಟ್ ಮಾಡಿದೀನಿ, ನನಗೇನ್ ಇಷ್ಟ ಇದೆಯೋ ಅದೇ ಪಾತ್ರನೇ ಸೆಲೆಕ್ಟ್ ಮಾಡಿದೀನಿ. ಸೊ ತುಂಬಾ ಜನ ವಿಲನ್ ಆಗಿ ಮಾಡ್ಬೇಕು ನೀವು ಅಂತ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಕೇಳಿದ್ರು, ಬಟ್ ಇನ್ನೂ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಲಿಲ್ಲ. ನೋಡೋಣ ಮುಂದೆ ಯಾವ್ದಾದ್ರು ಒಂದ್ ಸೀರಿಯಲ್ ವಿಲನ್ ಆಗಿ ಆಕ್ಟ್ ಮಾಡಕ್ಕೆ ಯೋಚನೆ ಮಾಡಿ. ಇದುವರೆಗೂ ಮಾಡಿರೋದೆಲ್ಲ ಸೋಬರ್, ಎಲ್ಲಾದ್ರೂ ಕೂಡ ಪಾಸಿಟಿವ್ ಅಂಡ್ ಸೋಬರ್. ತುಂಬಾ ಜನ ನಂಗೆ ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬಾ ಫಿಟ್ ಆಗಿದ್ದೀರಾ, ತುಂಬಾ ನೀವೊಂದು ವಿಲನ್ನಿಶ್ ಕ್ಯಾರೆಕ್ಟರ್ ಮಾಡ್ಬೇಕು, ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನೋಡೋಣ, ಇದೊಂದು ಮಾಡೋಣ ಅಂತ ಯೋಚನೆ. ಯಾಕೆ ಹೀರೋ ಆಗ್ಬಾರ್ದು? ಇನ್ನು ನನ್ ಪ್ರಕಾರ ನಾನು ಆಲ್ರೆಡಿ ರಿಯಲ್ ಲೈಫ್ ಹೀರೋ ಬಿಟ್ಟು, ಸೊ ಅದಕ್ಕೆ ನಂಗೆ ಏನ್ ಸೀರಿಯಲ್ ಲೈಫ್ ಹೀರೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನನ್ಗೆ ಯಾವ್ದೇ ಪಾತ್ರ ಕೊಟ್ಟರು ಆ ಪಾತ್ರಕ್ಕೆ ನನ್ನ ಜೀವ ತುಂಬುವಂತ ಕೆಲಸ ನಾನು ಮಾಡಿದೀನಿ, ಮಾಡ್ತಾ ಇದ್ದೀನಿ, ಮುಂದೆ ಮಾಡಿ. ಆಕ್ಟಿಂಗ್ ಮತ್ತೆ ಕೃಷಿ ಅಂತ ಬಂದಾಗ ಯಾವ್ದು ಮುಖ್ಯ ನಿಮಗೆ? ಎರಡು ಇಂಪಾರ್ಟೆಂಟ್. ಅದ್ರಲ್ಲಿ ಸ್ವಲ್ಪ ಆಕ್ಟಿಂಗ್ ಸ್ವಲ್ಪ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡ್ತೇವೆ. ಕಲೆ ಅನ್ನೋದು ಬಹಳ ತುಂಬಾ ಕಡಿಮೆ ಜನಕ್ಕೆ ಅವಕಾಶ ಸಿಗುತ್ತೆ. ಸೊ ಭಗವಂತ ಆ ಕಲೆ ಅನ್ನೋದು ಕೊಟ್ಟಿದ್ದಾನೆ. ಆ ಕಲೆನ ಜನರಿಗೆ ತಲುಪಿಸುವಂತದ್ದು ನನ್ನ ಕರ್ತವ್ಯ. ಅದಕ್ಕೆ ಒಂದು ಜೀವ ತುಂಬೋದು ವೆರಿ ಇಂಪಾರ್ಟೆಂಟ್. 100 ಅಲ್ಲಿ 51% ಆಕ್ಟಿಂಗ್ ಕೊಡ್ತೀನಿ, 49% ಕೃಷಿಗೆ. ಹಾಗೆ ಇವಾಗ ಬಿಗ್ ಬಾಸ್ ಸೀಸನ್ 13 ಆರಂಭ ಆಗ್ತಾ ಇದೆ. ಸೊ ಇಷ್ಟೆಲ್ಲ ಒಂದು ಜರ್ನಿನ ಆರಂಭ ಮಾಡ್ಕೊಂಡು ಬಂದು, ಇಷ್ಟೆಲ್ಲ ಟ್ಯಾಲೆಂಟ್ ನ ಇಟ್ಕೊಂಡು ಯಾಕೆ ನೀವು ಬಿಗ್ ಬಾಸ್ ಹೋಗ್ಬಾರ್ದು? ಅದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ವಾ? ಬಾಸ್ ಹೋಗ್ಬಾರ್ದು ಅಂತ ಏನಿಲ್ಲ ಮೇಡಮ್, ಬಟ್ ಇನ್ನೂ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಇಫ್ ಇನ್ ಕೇಸ್ 13ಗೆ ಕಾಲ್ ಬಂದ್ರೆ? ಇಲ್ಲ ಮೇಡಮ್, ಅದ್ರ ಬಗ್ಗೆ ಅದು ತುಂಬಾ ಕಾಂಪ್ಲಿಕೇಟೆಡ್ ಕ್ವೆಶನ್ ಇದು. ನಾನು ಈಗಾಗಲೇ ಕಲರ್ಸ್ ಕನ್ನಡ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ಲಿ ನನ್ನ ಸೀರಿಯಲ್ ನಡೀತಿದೆ. ನೋಡೋಣ, ದೈವ ಇಚ್ಛೆ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಸೊ ಹೋಪಿಂಗ್ ಫಾರ್ ದಿ ಬೆಸ್ಟ್. ಹಾಗೆ ಇದೊಂದು ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತ ಹೊಸ ಪಾರ್ಟಿ. ಸೊ ಈ ಒಂದು ಕಾಕ್ರೋಚ್ ಪಾರ್ಟಿ ಅಂತ ಬಂದ್ರೆ ಯುವಕರಿಗೆ ನೀವು ನೀಡುವಂತ ಸಂದೇಶ ಏನು? ಸಿ ಯಂಗ್ಸ್ಟರ್ಸ್ ಈಗ ಏನ್ ಗೊತ್ತಾ, ಡೆಕೆಡ್ಸ್ ಯಂಗ್ಸ್ಟರ್ಸ್ ಇದಾರೆ. ಈಗ 20 ವರ್ಷದಿಂದ 30 ವರ್ಷ ಅವರು ಒಂಥರ ಥಿಂಕ್ ಮಾಡ್ತಾರೆ, 15ರಿಂದ 20 ವರ್ಷದವ್ರು ಒಂಥರ ಥಿಂಕ್ ಮಾಡ್ತಾರೆ, 30ರಿಂದ 40 ವರ್ಷದವ್ರು ಒಂಥರ ಥಿಂಕ್ ಮಾಡ್ತಾರೆ.
ಈಗ ಜನರೇಷನ್ ಏನಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾ ಇದೆಲ್ಲ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಏನೇ ಒಂದು ಇನ್ಫಾರ್ಮೇಶನ್ಸ್ ಇದ್ರು, ಏನೇ ಒಂದು ವಿಚಾರ ಇದ್ರು ಬೇಗ ಸ್ಪ್ರೆಡ್ ಆಗುತ್ತೆ. ಸೊ ಯಂಗ್ಸ್ಟರ್ಸ್ ಥಿಂಕಿಂಗ್ ಇಸ್ ವೆರಿ ಫಾಸ್ಟ್. ಸೊ ನಾವು ಬೀಯಿಂಗ್ ಇನ್ ಒನ್ ಪೊಲಿಟಿಕಲ್ ಪಾರ್ಟಿ, ನಾವು ಒಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ನಾವು ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋದ್ರಿಂದ ನಾವು ಅವ್ರ ಬಗ್ಗೆ ನಾವು ಕಮೆಂಟ್ ಮಾಡಕ್ಕಾಗಲ್ಲ. ಸೊ ಯಂಗ್ಸ್ಟರ್ಸ್ ಅವ್ರಿಗೆ ಏನ್ ಇಷ್ಟ ಬರುತ್ತೋ ಅವ್ರು ಮಾಡ್ಲಿ. ಬಟ್ ನಾವು ಇವಾಗ ಪಾರ್ಟಿಯಲ್ಲಿ ಗುರ್ಸ್ಕೊಂಡಿದೀವಿ, ನಮ್ ಪಾರ್ಟಿ ಕಡೆಯಿಂದ ಒಳ್ಳೆ ಕೆಲಸ ಮಾಡ್ತಿದೀವಿ, ಮುಂದೆನೆ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಪಡ್ತೀನಿ. ರ್ಯಾಪಿಡ್ ಫೈರ್ ಕ್ವಶನ್ ತಟ್ ಅಂತ ಆನ್ಸರ್ ಮಾಡ್ಬೇಕು. ಮಂಗಳಗೌರಿ ಅಥವಾ ಭಾರ್ಗವಿ LLB ಇವೆರಡು ಸೀರಿಯಲ್ ಹೃದಯಕ್ಕೆ ಹತ್ರವಾದ ಪಾತ್ರ ಏನು? ಭಾರ್ಗವಿ LLB ಹ್ಮ್. ಚರಣ್ ಪಾತ್ರ. ಯಾಕೆ? ಇದ್ರಲ್ಲಿ ಏನಂದ್ರೆ ತುಂಬಾ ಎಮೋಷನ್ಸ್ ಹಾ. ಜೊತೆಗೆ ಮತ್ತೆ ಬಹಳಷ್ಟು ವಿಚಾರಗಳನ್ನ ನಾನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇದ್ರಲ್ಲಿ ತುಂಬಾ ಅವಕಾಶ ಸಿಗ್ತದೆ. ಮತ್ತೆ ಏನು ಅಂತ ಹೇಳಿದ್ರೆ ಒಬ್ಬ ತಾಯಿ ಪ್ರೀತಿನ ಕಳ್ಕೊಂಡಿರೋಂತ ಮಗನ, ಹ್ಮ್. ಸೊ ಮಲ್ತಾಯಿ ಜೊತೆ ಬೆಳೆದಿರೋಂಥದ್ದು. ಹ್ಮ್. ಈಗ ನನ್ನ ತಾಯಿ ಬಂದು ನನ್ನನ್ನು ಸೇರಿದ್ದಾರೆ. ಹ್ಮ್. ಬಟ್ ನನ್ನ ತಾಯಿ ಆಕ್ಚುಲಿ ನನಗೇನ್ ಅನ್ಸುತ್ತೆ, ನನ್ನ ತಾಯಿನ ತುಂಬಾ ಇಷ್ಟಪಡ್ತಿದ್ದೀನಿ, ನನ್ನ ತಾಯಿ ತುಂಬಾ ಒಳ್ಳೆಯವರು ಅಂತ. ಬಟ್ ರಿಯಾಲಿಟಿ ನನಗೆ ಇನ್ನೂ ಗೊತ್ತಿಲ್ಲ. ಸೊ ಒಂಥರ ವಿಭಿನ್ನವಾಗಿದೆ ಪಾತ್ರ. ಮತ್ತೆ ನನಗೆ ತುಂಬಾ ಬಹಳ ಇಷ್ಟವಾಗಿರೋ ಪಾತ್ರ. ತುಂಬಾ ತುಂಬಾ ಆಸೆ ಬಿದ್ದು ನಾನು ತುಂಬಾ ಎಕ್ಸ್ಪ್ಲೋರ್ಡ್ ಆಗಿ ಇದನ್ನ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ನಂಗೆ ತುಂಬಾ ಇಷ್ಟ ಆಗಿದೆ. ಓಕೆ. ರ್ಯಾಂಪ್ ವಾಕ್ ಮಾಡೋದು ಸುಲಭನಾ ಅಥವಾ ಸೀರಿಯಲ್ ಕ್ಯಾಮ್ರಾ ಮುಂದೆ ಡೈಲಾಗ್ ಹೊಡೆಯೋದು ಸುಲಭನಾ? 100% ರ್ಯಾಂಪ್ ವಾಕ್ ಮಾಡೋದು ಬಹಳ ಈಸಿ. ಸೀರಿಯಲ್ ಎಲ್ಲರೂ ಕಲಾವಿದರಾಗಕ್ಕಾಗಲ್ಲ. ಆಮೇಲೆ ಸ್ಟೇಜ್ ಫಿಯರ್ ಇರಬಾರ್ದು. ಮತ್ತೆ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ನಿಜವಾಗ್ಲೂ ಒಂದು ಕಲೆ ಬೇಕೇ ಬೇಕು. ತುಂಬಾ ಜನ ಹೇಳ್ತಾರೆ ಸೀರಿಯಲ್ ಆರ್ಟಿಸ್ಟ್ ನೋಡಿದ ತಕ್ಷಣ ಏನ್ ಸೀರಿಯಲ್ ಆರ್ಟಿಸ್ಟ್, ನಾವು ಸೀರಿಯಲ್ ಯಾರು ಹೇಳ್ತಾರಲ್ವಾ, ಅವ್ರು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಒಂದ್ ಪೇಜ್ ಅರ್ಧ ಪೇಜ್ ಡೈಲಾಗ್ ಕೊಟ್ಟಾಗ ಡೈಲಾಗ್ ಹೇಳಿದಾಗ ಅವ್ರಿಗೆ ರಿಯಾಲಿಟಿ ಚೆಕ್ ಅಂತ ಏನಂತ ಗೊತ್ತಾಗುತ್ತೆ. ಸೊ ಒಬ್ಬ ಕಲಾವಿದನಿಗೆ ಅವಂದೇ ಆದಂತ ಒಂದು ಬೆಲೆ, ಕಲೆ ಮತ್ತು ಒಂದು ಡಿಗ್ನಿಟಿ ಇದ್ದೇ ಇರುತ್ತೆ. ಅಂದ್ರೆ ನಿಮ್ ಪ್ರಕಾರ ಡೈಲಾಗ್ ಹೊಡೋದು ಕಷ್ಟ? ತುಂಬಾ ಕಷ್ಟ. ನೀವು ನಿಮ್ಮ ಜೀವನದಲ್ಲಿ ಹೀರೋನ ಅಥವಾ ಖಳನಾಯಕ? ನನ್ನ ಜೀವನದಲ್ಲಿ ನಾನು ಹೀರೋನೇ ಮೇಡಮ್. ಖಳನಾಯಕ ಆಗಿ ಪಾತ್ರನೂ ಸಿಕ್ಕಿಲ್ಲ, ರಿಯಲ್ ಲೈಫಲ್ಲೂ ಖಳನಾಯಕ ಆಗಕ್ಕೆ ಚಾನ್ಸ್ ಸಿಕ್ಕಿದೆ. ಓಕೆ. ಟಾಪ್ ನಟರಲ್ಲಿ ನೀವು ಯಾವ ಸ್ಥಾನದಲ್ಲಿ ಇರೋಕ್ ಇಷ್ಟಪಡ್ತೀರಾ? ಇದು ಟ್ರಿಕಿ ಕ್ವಶನ್. ನಾನು ನನಗೆ ಕೊಟ್ಟಿರೋ ಪಾತ್ರಕ್ಕೆ ನಾನು ಯಾವತ್ತು ಜಸ್ಟಿಫಿಕೇಶನ್ ಮಾಡಿದೀನಿ, ಜೀವ ತುಂಬಿದೀನಿ. ಸೊ ನಾನು ಯಾರ ಜೊತೆ ಕಂಪ್ಯಾರಿಸನ್ ಮಾಡ್ಕೊಳಕ್ ಹೋಗಲ್ಲ. ನನಗೆ ಜನರು ಕೊಟ್ಟಿರೋಂತ ಪ್ರೀತಿ ಮತ್ತೆ ಕಲರ್ಸ್ ಕನ್ನಡ ಕೊಟ್ಟಿರೋಂತ ಪ್ರೀತಿಗೆ ನಾನು ಚಿರುಣೆ. ಕ್ರಿಕೆಟ್ ಪಿಚ್ ನಲ್ಲಿ ಕಪ್ ಗೆಲ್ಲೋದಾ ಅಥವಾ ಬೆಳ್ಳಿ ಪರದೆ ಮೇಲೆ ಪ್ರೇಕ್ಷಕರ ಮನ್ಸ್ ಗೆಲ್ಲ? ಎರಡೂ ಈಕ್ವಲಿ ಇಂಪಾರ್ಟೆಂಟ್. ಕ್ರಿಕೆಟ್ ಪಿಚ್ ಅಲ್ಲಿ ಕಪ್ ಗೆಲ್ಲೋದು, ಪ್ರೇಕ್ಷಕರ ಮನಸ್ಸಲ್ಲಿ ಕಪ್ ಗೆಲ್ಲೋದು ಎರಡೂ ಇಂಪಾರ್ಟೆಂಟ್. ಎರಡಕ್ಕೂ ಸಿಮಿಲರ್ ಫೀಲಿಂಗ್ಸ್. ಹಾಗೆ ಬೆಂಗಳೂರಿನ ಹೈಫೈ ಲೈಫ್ ವರ್ಷನ್ ಹಳ್ಳಿ ಸಾವಯವ ಕೃಷಿ ನಿಮ್ಗೆ ಯಾವ್ದು ನೆಮ್ಮದಿ ಕೊಡು? ಹಳ್ಳಿ ಸಾವಯವ ಕೃಷಿ. ಜಿಮ್ ನಲ್ಲಿ ಬೆವರು ಹರಿಸುವುದು ಇಷ್ಟನಾ ಅಥವಾ ಹೊಲದಲ್ಲಿ ಮಣ್ಣಿನೊಂದಿಗೆ ದುಡಿಯೋದು ಇಷ್ಟ? ನಿಜ ಹೇಳ್ಬೇಕಂದ್ರೆ ನಾವೇನ್ ಹೊಲದಲ್ಲಿ ಹೋಗಿ ಮಣ್ಣಲ್ಲೆಲ್ಲ ದುಡಿಯಲ್ಲ, ಜಿಮ್ ಅಲ್ಲಿ ಬೆವರು ಹರಿಸ್ತೀವಿ. ಬಟ್ ಏನಂತ ಹೇಳಿದ್ರೆ ಕೃಷಿಕ ಆಗಿ ಕೃಷಿ ಮಾಡಿಸ್ತೀವಿ. ಬಟ್ ಅದರಲ್ಲಿ ಕಾಂಟ್ರಿಬ್ಯೂಷನ್ ನಮ್ದು ಸ್ವಲ್ಪ ಇರುತ್ತೆ. ಬಟ್ ಜಿಮ್ ಅಲ್ಲಿ ಹೋಗಿ ವ್ಯಾಯಾಮ ಮಾಡೋದೇ ಇಷ್ಟ. ಒಬ್ಬ ಪಕ್ಕಾ ಬಾಡಿ ಬಿಲ್ಡರ್ಗೆ ಮೋಸ ಮಾಡದ ಒಂದು ಚೀಟ್ ಮೀಲ್ ಯಾವುದು? ಎಗ್ ವೈಸ್. ಎಗ್ ವೈಸ್. ಓಕೆ. ಅದೇ ಎಲ್ಲೋ ಎಗ್ ವೈಸ್ ಅಂದ್ರೆ ಮೇಲ್ಗಡೆ ವೈಟ್ ಇರುತ್ತೆ ನಾವು. ಎಗ್ ಎಲ್ಲೋ ಎರಡು ತಗೋಬಹುದು. ಬಟ್ ಎಲ್ಲೋ ಆರೋಗ್ಯ ಸರಿಯಲ್ಲ ಅಂತ ಹೇಳ್ತಾರೆ. ಇಲ್ಲ ಆತರ ಏನಿಲ್ಲ ಮೇಡಮ್, ಆತರ ಏನಿಲ್ಲ. ಎಲ್ಲೋ ಪ್ರಪೋರ್ಷನೇಟ್ ಆಗಿ ತಗೋಬೇಕಷ್ಟೇ. ನೀನೊಂದು 3-4 ಎಗ್ ವೈಟ್ ತಗೊಂಡ್ರೆ ಅದಕ್ಕೊಂದು ಎಲ್ಲೋ ತಗೊಳ್ಳೇಬೇಕಾಗುತ್ತೆ. ಸೊ ಎರಡು ಈಕ್ವಲಿ ಇಂಪಾರ್ಟೆಂಟ್. ಕೋಟಿ ಲೀಟರ್ ಮಳೆ ನೀರು ಸಂಗ್ರಹಿಸಿದಾಗ ಸಿಕ್ಕ ಖುಷಿ ದೊಡ್ಡದ ಅಥವಾ ಪ್ರಶಸ್ತಿ ಗೆದ್ದಾಗ ಸಿಕ್ಕ ಖುಷಿನೇ ದೊಡ್ಡ? ಕೋಟಿ ಲೀಟರ್ ಮಳೆ ನೀರು ಸಂಗ್ರಹಿಸಿದಾಗ ಸಿಕ್ಕ ಖುಷಿನೇ ರೈತನಾಗಿ. ರೈತ ಅನ್ನೋ ಹೆಮ್ಮೆನಾ ಅಥವಾ ಸೆಲೆಬ್ರಿಟಿ ಅನ್ನೋ ಗತ್ತ? ರೈತ ಅನ್ನೋ ಹೆಮ್ಮೆ. ರಾಜಕೀಯ ನಾಯಕನಿಗೆ ಇರಬೇಕಾದ ಮುಖ್ಯ ಗುಣಗಳು ಯಾವುವು? ಅಧಿಕಾರನ ಅಥವಾ ಸಮಾಜ ಸೇವೆ? ಸಮಾಜ. ಕೋಲಾರ ಟು ಚಾಟರಾಯನಪುರ ರಾಜಕೀಯವಾಗಿ ನಿಮಗೆ ಹೆಚ್ಚು ಸವಾಲು ತಂದುಕೊಟ್ಟ ಕ್ಷೇತ್ರ ಯಾವುದು? ಬ್ಯಾಟ್ರಾಯನ್. ನೀವು ಸಿಎಂ ಆದ್ರೆ ಯುವಕರಿಗೆ ನೀಡೋ ಸಂದೇಶ ಏನು? ಯುವಕರಿಗೆ ಶಕ್ತಿಗಿನ್ನ ಯುಕ್ತಿ ಜಾಸ್ತಿ ಇರ್ಬೇಕು ಅಂತ ಸಂದೇಶ ನೀಡ್ತೀನಿ. ಒಂದು ವಿಷನ್ ಇರ್ಬೇಕು. ಸೊ ಒಂದು ಗೋಲ್ ಇರ್ಬೇಕು. ಏನೇ ಆದ್ರೂ ಒಂದು ಅಚೀವ್ ಮಾಡುವಂತ ಗೋಲ್, ವಿಷನ್ ಇರ್ಬೇಕು. ನನ್ನ ತಂಟೆಗೆ ಬಂದ್ರೆ ಬಿಡಲ್ಲ, ಇದು ಯಾರ ಡೈಲಾಗ್? ನನ್ನ ಡೈಲಾಗ್. ಹರೀಶ್ ಗೌಡ ಅವರನ್ನ ಒಂದು ಪದದಲ್ಲಿ ವರ್ಣಿಸೋದಾದ್ರೆ? ಸಾಮಾನ್ಯ ವ್ಯಕ್ತಿ. ರೀಸನ್ ಏನಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ರೇನೆ
ಯಾವ್ದೋ ಒಂದು ಫೀಲ್ಡ್ ಅಲ್ಲಿ ಆಗ್ಲಿ ಯಾವುದೇ ಒಂದು ಕೆಲಸದಲ್ಲಿ ಆಗಿರ್ಲಿ ಅಚೀವ್ ಮಾಡಕ್ ಸಾಧ್ಯ. ಸೊ ನನಗೆ ಇವತ್ತಿಗೂ ಅಷ್ಟೇ ಮುಂದಿನ ಅಷ್ಟೇ ಯಾವತ್ತೂ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ತೀನಿ. ಸಾಮಾನ್ಯ ವ್ಯಕ್ತಿಯಲ್ಲಿ ಸಿಗುವಂತ ಖುಷಿ ಬೇರೆ ಯಾವ್ದು ಸಿಗಲ್ಲ. ನಿಮ್ಮ ಯಶಸ್ಸಿನ ಸೀಕ್ರೆಟ್ ಸೂತ್ರ ಏನು? ಫೋಕಸ್ ಮತ್ತೆ ವಿಷನ್, ಗುರಿ ಮುಟ್ಟೋದೆ. ಒಂದು ಗುರಿ ಅಂತಿದ್ರೆ ಅದನ್ನ ಅಚೀವ್ ಮಾಡ್ಬೋದು. ನೀವು ಫ್ಯಾನ್ಸಿಗೆ ಸೆಲೆಬ್ರಿಟಿನ ಅಥವಾ ಅಮ್ಮನ ಮುದ್ದಿನ ಮಗನ? ಅಮ್ಮನ್ ಮುದ್ದಿನ ಮಗ. ಅಪ್ಪ ಅಮ್ಮ ಅಂತ ಬಂದಾಗ ಅಮ್ಮನ ಅಥವಾ ಅಪ್ಪನ? ಅಪ್ಪ. ನಂತರ ನಿಮ್ಮ ಫೇವ್ರೆಟ್ ಕ್ರಿಕೆಟ್ ಟೀಮ್ ಯಾವ್ದು? RCB. RCB, ಆಲ್ವೇಸ್ RCB. ಆಕ್ಚುಲಿ ಮುಂಬೈ ಇಂಡಿಯನ್ಸ್ ಇತ್ತು ಮೊದಲು, ಸಚಿನ್ ಆಡೋದು. ಈಗ ಓಕೆ ಓಕೆ, ನಮ್ಮ ಈ ರ್ಯಾಪಿಡ್ ಫೈರ್ ಕ್ವಶನ್ ಅಲ್ಲಿ ನಾವೇ ವಿನ್ ಆಗಿರೋದು. ಸೊ ಇಷ್ಟೊತ್ತು ನಮ್ ಜೊತೆಗೆ ಮಾತನಾಡಿದಕ್ಕೆ ನಮ್ಮ ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ನೀವು ಮನೋರಂಜನೆ ನೀಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನನಗೂ ಕೂಡ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಆಮೇಲೆ ಎಲ್ಲಾ ಸಂಯುಕ್ತ ಕರ್ನಾಟಕ ವ್ಯೂವರ್ಸ್ ಕೂಡ ಮತ್ತೆ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಅವರು ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ತುಂಬಾ ಥ್ಯಾಂಕ್ಸ್.